ಪದ ಪಯಣ ಗಾನ ಸಿಂಚನ. ಪ್ರಿಯ ಪ್ರೇಕ್ಷಕರಿಗೆ ಪ್ರೀತಿಯ ಪ್ರಣಾಮ. ಓ ಹಲೋ, ಅಲ್ಲ ಇಲ್ಲಿ ಆ್ಯಂಕರ್ ಬಂದು ನಾನು ನಿಂತ್ಕೊಂಡಿದ್ದೀನಿ, ನಮ್ಮ ಜಡ್ಜಸ್ ಅಷ್ಟು ಸೀರಿಯಸ್ ಆಗಿ ಕೂತ್ಕೊಂಡಿದ್ದಾರೆ, ಆದರೂ ನಮ್ಮ ಹಾಡುಗಾರರದ್ದು ಅದೇನದು ಗುಜು ಗುಜು ಇಷ್ಟಾದರೂ ಇರಬೇಕಲ್ವಾ ತರಲೆ ಮೋಜು. ಇದು ನಿಮ್ಮ ನೆಚ್ಚಿನ ಜನಮನದ ಪದ ಪಯಣದ ಗಾನ ಸಿಂಚನದ ಸ್ಟೇಜು. ವಾವಾ ವಾವಾ ವಾವಾ. ಕರುನಾಡಿನ ಎಲೆಮರೆಯ ಕಾಯಿಯಂತಹ ಪ್ರತಿಭೆಗಳ ಗಂಧರ್ವ ಲೋಕಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ನಮ್ಮ ತ್ರಿವಳಿ ರತ್ನಗಳನ್ನು ನಮ್ಮ ಗಾನ ಸಿಂಚನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತಹ ಸಮಯ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ನಮ್ಮ ಕಡಬ್ಗೆರೆ ಮುನಿರಾಜು ಸರ್, ವೆಲ್ಕಮ್ ಸರ್. ನಮ್ಮ ವೇಮಗಲ್ ನಾರಾಯಣ ಸ್ವಾಮಿ ಸರ್, ವೆಲ್ಕಮ್ ಸರ್. ಹಾಗೆ ನಮ್ಮ ಮುಖ್ಯ ತೀರ್ಪುಗಾರರಾದಂತಹ ದಿ ವೆರಿ ಬ್ಯೂಟಿಫುಲ್ ಅರ್ಚನಾ ಉಡುಪ ಮ್ಯಾಮ್. ನಮ್ಮ ಮೊದಲನೇ ಸ್ಪರ್ಧಿಯನ್ನು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳುವಂತಹ ಸಮಯ. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ವಿಶ್ವನಾಥ್ ಎಲ್ ಚಂಗಚಹಳ್ಳಿ. ವಿಶ್ವನಾಥ್ ಅವರೇ ನಮಸ್ಕಾರ. ಓಕೆ, ಇವತ್ತಿಂದ ಎಲ್ಲ ಸ್ಪರ್ಧಿಗಳಿಗೂ ಅಸಲಿ ಆಟ ಶುರು. ಅಸಲಿ ಆಟ ಇವಾಗ ಶುರು. ಎಕ್ಸೈಟೆಡಾ, ಭಯಾನ, ಏನು? ಖುಷಿ ಆಗ್ತಿದೆ ಮೇಡಮ್. ಖುಷಿ ಆಗ್ತಿದ್ಯಾ? ನಿಮ್ಮನ್ನು ನೋಡಿದ್ರೆ ನಮ್ಮ ಜೋಗಿ ಸಿನಿಮಾದಲ್ಲಿ ಶಿವಣ್ಣ ಅವ್ರು ಈ ಗೆಟಪ್ ಅಲ್ಲಿ ಬರ್ತಾರಲ್ಲ ಆಗಿದೆ. ಓಕೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಿ. ಹಾಗೆ ಜನುಮದ ಜೋಡಿನಲ್ಲಿ ಕೋಲು ಮಂಡೆ ಜಂಗಮ್ಮ ಇದೆಯಲ್ಲ ಆ ಥರನೂ ಕಾಣಿಸ್ತಿದ್ದೀರಿ. ಓಕೆ, ಆಲ್ ದಿ ಬೆಸ್ಟ್. ಯಾವ ಹಾಡು ಹಾಡ್ತಿದ್ದೀರಿ? ಮುಂಗುಂಡಾದ ಮಾದೇಶ್ವರ್ಗೆ ಶರಣು ಶರಣಯ್ಯ. ಓಕೆ, ನಮ್ಮ ಮಾದೇಶ್ವರನ್ಗೆ ಉಗೇನ್ರಪ್ಪ. ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುಲಗಂಜುಮಲೆ, 7 ಮಲೆ 77 ಮಲೆಗೆ ತಪ್ಪದೆ ನಲಿದು ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪನ ಪಾದಕ್ಕೊಂದ್ಸಲ ಉಘೇನ್ರಪ್ಪ. ಮುಂಗುಂಡಾದ ಮಾದೇವನ್ನವರು ಮುಂದಲ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಂಬ್ರಾಣಿಯ ಗಮಲು ಮಂಜುಗವಿದಾವೆ. ಬೆಟ್ಟದ ಮಾದಪ್ಪ ಬರುವಾಗ ಹುಟ್ಟುಗಲ್ಲು ಗೂಡು ಗುಟ್ಟಿದವೋ. ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯ. ಮುಂಗುಂಡಾದ ಮಾದೇಶ್ವರ್ಗೆ ಶರಣು ಶರಣಯ್ಯ. ಮಾಯಾಕಾರ ಮಾದೇಶ್ವರ್ಗೆ ಶರಣು ಶರಣಯ್ಯ. ಓ ಕಾಡು ಪಾರಿ ಬಾಳನ್ನಕ್ಕಿ ಕನ್ನವನೋಲೋ ಮರಿ ದುಂಬಿಗಳು. ಲಾವಣ್ಣನಕ್ಕಿ ಪಿಕ್ಕಿ ದುಂಡಯ್ಯನ ಕೂಗಿ ಕರೆದಾವೆ. ಕೋಗಿಲೆನ್ನೆತ್ತು ಕೊಂಬೆಯನ್ನೇರಿ ಕೂಗುತ್ತವ ಮಹದೇಶ್ವರನ. ರಾಗವನ್ನೆತ್ತಿ ಪಿಕ್ಕಿ ದುಂಡಯ್ಯನ ಕೂಗಿ ಕರೆದಾವೆ. ಅಲ್ಲಲ್ಲಲ್ಲೇ ಮುಂಗುಂಡಾದ ಮಾದೇಶ್ವರ್ಗೆ ಶರಣು ಶರಣಯ್ಯ. ಹೇಳಿ ಮಾಯಾಕಾರ ಮಾದೇಶ್ವರ್ಗೆ ಶರಣು ಶರಣಯ್ಯ. ಓ ಎಲ್ಲ ರೂಪವು ತಾನಂತೆ, ಶಿವ ಎಲ್ಲೆಲ್ಲಿಯೂ ತಾಯಿಹನಂತೆ. ಅಲ್ಲಲ್ಲರಸುತ್ತ ಗುಡಿಗಳ ತಿರುಗುವ ಜನಗಳ ಕಣ್ಣಿಗೆ ಕಲ್ಲಂತೆ. ಕಣ್ಣಿಲ್ಲದವರಿಗೆ ಕಣ್ಣಂತೆ, ಶಿವ ಕಣ್ಣಲ್ಲಿ ಕಣ್ಣಾಗಿಹನಂತೆ. ಎಲ್ಲರ ಜೀವದಿ ಮಾದಪ್ಪ ಬಣ್ಣ ಬಣ್ಣವಾಗಿಹನಂತೆ.
ಮಹಿಮಾ ಲಿಂಗದ ರೂಪ ಸಂಗಮೇಶ್ವರ ಮಾದೇವ ಲಿಂಗದ ವರ್ಗಳ ಕರುಣೀಸಯ್ಯ ಗಂಗಾಧರನೇ ಮಾದೇವ ಮಂಗಳ ಮಹಿಮಾ ಲಿಂಗದ ರೂಪ ಸಂಗಮೇಶ್ವರ ಮಾದೇವ ಲಿಂಗದ ವರ್ಗಳ ಕರುಣೀಸಯ್ಯ ಗಂಗಾಧರನೇ ಮಾದೇವ ಮಾದೇವ ಮಲ ಮಾದೇವೋ ಮಾದೇವ ಶಿವ ಮಾದೇವೋ 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 ಆನುಮಲೆ ಜೇನುಮಲೆ ಗುಂಜುಮಲೆ ಗುಲ್ಗಂಜುಮಲೆ 7 ಮಲೆ 77 ಮಲೆಗಳಿಗೆ ತಪ್ಪದೆ ನಲಿದು ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪನ ಪಾದಕ್ಕೊಂದ್ಸಲ ಉಘೇಂದ್ರಪ್ಪ ಉಘೇ ಮಾತ್ಮಲೆ ಉಘೇ ಮಾಯ್ಕಾರೋ ವಿಶ್ವನಾಥ್ ಎಲ್ ಚಂಗಚಹಳ್ಳಿ ಫುಲ್ ಜೋಶಲ್ಲಿ ಸಕ್ಕದಾಗಿ ಹಾಡಿದ್ರು. ಅಂದ್ರೆ ನೀವು ತುಂಬಾ ಕ್ವಯಟ್ ಆಗಿರ್ತೀರಲ್ಲ, ಈ ತರ ನೋಡೋದಕ್ಕೆ ನಿಮ್ಮನ್ನ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಓಕೆ, ಬರ್ಲಿ ಜೋರಾದ ಚಪ್ಪಾಳೆ. ಮುನಿರಾಜು ಸರ್, ಈ ಸಾಹಿತ್ಯದ ಬಗ್ಗೆ ನೀವೇನು ಹೇಳ್ತೀರಿ? ಅಂದರೆ ನಮ್ಮ ಮಹದೇಶ್ವರನ ಹೊಗಳೋ ಹಾಡುಗಳು ಕೇಳ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅಂತ ಅನಿಸುತ್ತೆ. ಇದ್ರ ಬಗ್ಗೆ ನಿಮ್ಮ ಮಾತು? ಜನಪದಕ್ಕೆ ಹೇಳಿ ಮಾಡಿಸಿದ ಧ್ವನಿ ಇದು. 2ನೇ ಚರಣ ಹಾಡಿದ್ರಲ್ಲ, ಒಂಚೂರು ಸಾಹಿತ್ಯ ಹಾಡಿ. ಕಾಡು ಕಾಡು ಪಾರಿವಾಳನಕ್ಕಿ ಕಣ್ಣೋನೋಲೋ ಮರಿ ದುಂಬಿಗಳು ಕಾಡು ಪಾರಿವಾಳನಕ್ಕಿ ಕಂಡ ಮರಿ ನವುಲುಗಳು. ಆಮೇಲೆ ಲಾವಣ ನಕ್ಕಿ ಪಿಕ್ಕಿ ಲಾವಳ ನಕ್ಕಿ ಪಿಕ್ಕಿ ದುಂಡಯ್ಯನ ಕೂಗಿ ಕರೆದಾವು. ದುಂಡಯ್ಯ ದುಂಡಗೆ ನಿನ್ನಂಗೆ ಮಾದೇಶ್ವರ ಇದ್ದದ್ದು. ಇನ್ನು ಉಳಿದದ್ದು ಬಹಳ ಚೆನ್ನಾಗಿತ್ತು, ಕೇಳೋಣಂತೆ. ಒಳ್ಳೇದಾಗ್ಲಪ್ಪ. ಥ್ಯಾಂಕ್ ಯು ಸರ್. ಓಕೆ, ವಿಮ್ಗಲ್ ಸರ್. ವಿಶ್ವನಾಥ್, ಒಳ್ಳೆಯ ವೇಷಭೂಷಣ. ಥ್ಯಾಂಕ್ ಯು ಸರ್. ಮಲೆ ಮಾದೇಶ್ವರನ ಎಂಟ್ರಿ ಕೊಟ್ಟು ಒಂದು ಕಳೆ ಕಟ್ಟಿದ್ದೀರಿ, ಚೆನ್ನಾಗಿ ಆಡಿದ್ದೀರಿ. ಒಂದು ವೇಳೆ ಸ್ಪಷ್ಟ ವಿಚಾರ ಕೆಲವೊಂದು ಆದರೂ ಜನಪದದಲ್ಲಿ ಅದು ಸರ್ವೇ ಸಾಮಾನ್ಯ, ನೀವೇನು ಆತಂಕ ಪಡಬೇಕಾಗಿಲ್ಲ. ಚೆನ್ನಾಗಿ ಆಡಿದಿರಿ, ಶುಭವಾಗಿದೆ. ನಮ್ಮ ಮುಖ್ಯ ತೀರ್ಪುಗಾರರು ಅರ್ಚನಾ ಮ್ಯಾಮ್. ಹೆಸರಿಗೆ ತಕ್ಕ ಹಾಗೆ ಅಪ್ಪ, ನೀನು ಆ ಹಾಡು ಆರಿಸ್ಕೊಂಡಿದ್ದು ಹಾಗೆ. ಮಂಗಳ ಮಹಿಮಾ ಲಿಂಗದ ರೂಪ ಸಂಗಮೇಶ್ವರ ಮಾದೇವ. ಆಮೇಲೆ ಈತನಲ್ಲಿ ಎಷ್ಟು ಆ ಮುಖದಲ್ಲಿ ಆ ಮುಗ್ಧತೆ, ನಿನ್ನನ್ನು ನೋಡೋದಕ್ಕೆ 2 ಕಣ್ಣು ಸಾಲದು ಇವತ್ತು. ಅಷ್ಟು ಚಂದ ತಯಾರಾಗಿ ಬಂದಿದ್ಯಪ್ಪ, ತುಂಬ ಖುಷಿಯಾಯಿತು. ಮೊದಲನೇ ಹಾಡು ನೀನು ಮಾದೇಶ್ವರನನ್ನೇ ವೇದಿಕೆ ಮೇಲೆ ಕರೆದು ಎಲ್ಲರಿಗೂ ಆಶೀರ್ವಾದ ಕೊಡಿಸ್ಬಿಟ್ಟಿದ್ಯಾ. ಶ್ರುತಿ, ವೇದಿಕೆ ಮೇಲೆ ಹಾಡಕ್ಕೆ ಅಂತ ಅವಕಾಶ ಸಿಕ್ಕಿದೆ ಈ ಹಾಡಲ್ಲಿ ಮೇಡಮ್. ನನಗೆ ಮಾತಾಡೋಕ್ಕೂ ಬರ್ತಿರ್ಲಿಲ್ಲ ಮೊದಲು ಡಿಗ್ರಿ ಮಾಡಬೇಕಾದ್ರೆ. ಅವಾಗ ಕೃಷ್ಣ ಜನಮನ ಸರ್ ಅಂತ ಅವರು ವೇದಿಕೆ ಕೊಟ್ಟಿದ್ದರು. ತುಂಬ ನಿನಗೆ ಸಿಕ್ಕಿದ ಎಲ್ಲ ವೇದಿಕೆಗಳನ್ನು ನೀನು ಚೆನ್ನಾಗಿ ಬಳಸ್ಕೊಳ್ತಾ ಬಂದಿದ್ದೀಯ ಅನ್ನೋದು ಗೊತ್ತಾಗ್ತಾ ಇದೆ. ಶ್ರುತಿ, ತಾಳ, ಭಾವ ಮತ್ತು ನೀನು ಕೊಟ್ಟಂತಹ ಆ ಎನರ್ಜಿ ಎಲ್ಲವೂ ಅದ್ಭುತವಾಗಿತ್ತು. ಹೀಗೆ ಇನ್ನು ಮುಂದಕ್ಕೆ ಒಳ್ಳೊಳ್ಳೆಯ ಹಾಡುಗಳು ಇನ್ನೂ ನಿನ್ನನ್ನು ಉತ್ತುಂಗಕ್ಕೆ ಕರ್ಕೊಂಡು ಹೋಗುವಂತಹ ಪರಿಶ್ರಮ ನಿನ್ನದಾಗಲಿ. ಒಳ್ಳೊಳ್ಳೆ ಹಾಡುಗಳನ್ನು ನಮ್ಮೆಲ್ಲರಿಗೋಸ್ಕರ ಕೊಡು. ನಾನು ಎಲ್ಲರಿಗೂ ಹೇಳೋದೇನು ಅಂತಂದರೆ, ಇದೊಂದು ಕಾಂಪಿಟೇಷನ್ನು, ಇದರಲ್ಲಿ ಗೆಲ್ಲಬೇಕು ಅಂತಲೇ ಎಲ್ಲರೂ ಬರ್ತಾರೆ. ಆದರೆ ನೀವು ಹಾಡುವಾಗ ಗೆಲ್ಲೋ ಉದ್ದೇಶ ಕಾಂಪಿಟೇಷನ್ ಗೆಲ್ಲೋ ಉದ್ದೇಶ ಅಲ್ಲ. ಎಲ್ಲರ ಹೃದಯಗಳನ್ನು, ಮನಸ್ಸುಗಳನ್ನು ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ನೀವು ಹಾಡಬೇಕು ಎಲ್ಲರೂ. ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನಮ್ಮ ಹೃದಯವನ್ನೆಲ್ಲ ಗೆದ್ದಿದ್ಯಪ್ಪ ನೀನು. ಗಾಡ್ ಬ್ಲೆಸ್ ಯು. ವಿಶ್ವನಾಥ್ ಅವರೇ, ಆ ಮಾದಪ್ಪನ ದಯೆ ನಿಮ್ಮ ಮೇಲೆ ಸದಾ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಮುಂದಿನ ಸ್ಪರ್ಧಿ ನವೀನ್ ಕುಮಾರ್ ಜಿ ಆನ್ ಸ್ಟೇಜ್ ಪ್ಲೀಸ್. ನಮಸ್ಕಾರ ನವೀನ್ ಕುಮಾರ್ ಜಿ ಅವರೇ. ನಮಸ್ತೆ. ಯಾವ ಹಾಡು ಹಾಡ್ತಿದ್ದೀರಿ ಜಿ? ಹೂವ ಚೆಲ್ಲಾಡ ಬಂದಿರೋ, ಮೊಗ್ಗ ಚೆಲ್ಲಾಡ ಬಂದಿರೋ, ದುಂಡು ಮಹಾದೇವನ ಪಾದಕ್ಕೆ ಹೂವ ಚೆಲ್ಲಾಡ ಬಂದಿರೋ.
ಅಬ್ಬಬ್ಬ, ಒಂದ್ರ ಮೇಲೊಂದು ನಮ್ಮ ಮಾದಪ್ಪನ ಬಗ್ಗೆ ಹಾಡುಗಳು ಕೇಳೋದಕ್ಕೆ ಸೊಗಸಾಗಿರುತ್ತೆ. ಓಕೆ, ಇವತ್ತಿಂದ ಕಾಂಪಿಟೇಷನ್ ಶುರು. ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ದೀರಲ್ಲ? ಓಕೆ, ಆಲ್ ದಿ ಬೆಸ್ಟ್. ಹೂವ ಚೆಲ್ಲಾಡ ಬನ್ನಿರೋ, ಮೊಗ್ಗ ಚೆಲ್ಲಾಡ ಬನ್ನಿರೋ, ಮುದ್ದು ಮಾದೇವನಂದ ಚಂದ ಕಣ್ಣಾರ ಕಂಡು ಗಿರಿಯಲ್ಲಿ ಕುಣಿವ ಬನ್ನಿರೋ, ಸ್ವಾಮಿಯ ಲೀಲೆ ಕೊಂಡಾಡ ಬನ್ನಿರೋ. ಹೂವ ಚೆಲ್ಲಾಡ ಬನ್ನಿರೋ, ಮೊಗ್ಗ ಚೆಲ್ಲಾಡ ಬನ್ನಿರೋ, ಹೂವ ಚೆಲ್ಲಾಡ ಬನ್ನಿರೋ, ಮೊಗ್ಗ ಚೆಲ್ಲಾಡ ಬನ್ನಿರೋ, ಮುದ್ದು ಮಾದೇವನಂದ ಚಂದ ಕಣ್ಣಾರ ಕಂಡು ಗಿರಿಯಲ್ಲಿ ಕುಣಿವ ಬನ್ನಿರೋ, ಸ್ವಾಮಿಯ ಲೀಲೆ ಕೊಂಡಾಡ ಬನ್ನಿರೋ. ತೈ 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 ತಕ ತೈ ಓಹೋ ತೈ 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 ತಕ ತೈ ಓಹೋ ತೈ 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 ತಕ ತೈ ಓಹೋ ತೈ 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 ತಕ ತೈ. ದುಂಡು ಮಲ್ಲಿಗೆ ಕೆಂಡ ಸಂಪಿಗೆ ಮಲ್ಲಿಗೆಯೇ ಬಾರೆ, ಮುದ್ದು ಮಾದೇವ್ನ ಪಾದ ಪೂಜೆಗೆ ಗಮ್ ಎಂದು ಬಾರೆ, ಸ್ವಾಮಿಯ ಪಾದ ಸೇರು ಬಾರೆ. ಅಲ್ಲಲ್ಲಲ್ಲೇ ದುಂಡು ಮಲ್ಲಿಗೆ ಕೆಂಡ ಸಂಪಿಗೆ ಮಲ್ಲಿಗೆಯೇ ಬಾರೆ, ದುಂಡು ಮಾದೇವ್ನ ಪಾದ ಪೂಜೆಗೆ ಗಮ್ ಎಂದು ಬಾರೆ, ಸ್ವಾಮಿಯ ಪಾದ ಸೇರು ಬಾರೆ. ಕೊರಳಲ್ಲಿ ನಾಗರ ಹಾರ ಸುತ್ತಿಕೊಂಡವನ ಮಾಯಕಾರ, ಹೋ ಕೊರಳಲ್ಲಿ ನಾಗರ ಹಾರ ಸುತ್ತಿಕೊಂಡವನ ಮಾಯಕಾರ, ಸಂಪಿಗೆ ಹೂನಂಗೆ ಗುಂಪಾಯ್ತು ನಿನ್ನ ಪರಸೆ ಚಂದ್ಲಾಟಗಾರ ಮಾದೇವ, ಏಳ್ಮಲ್ಲೆ ಒಡೆಯ ಮಾದೇವ. ಹುಗೆ ಹುಗೆ ಹೂವ ಚೆಲ್ಲಾಡ ಬನ್ನಿರೋ, ಮೊಗ್ಗ ಚೆಲ್ಲಾಡ ಬನ್ನಿರೋ, ಹೂವ ಚೆಲ್ಲಾಡ ಬನ್ನಿರೋ, ಮೊಗ್ಗ ಚೆಲ್ಲಾಡ ಬನ್ನಿರೋ, ಮುದ್ದು ಮಾದೇವನಂದ ಚಂದ ಕಣ್ಣಾರ ಕಂಡು ಗಿರಿಯಲ್ಲಿ ಕುಣಿವ ಬನ್ನಿರೋ, ಸ್ವಾಮಿಯ ಲೀಲೆ ಕೊಂಡಾಡ ಬನ್ನಿರೋ. ತೈ 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 ತಕ ತೈ ಓಹೋ ತೈ ಹತೈ ಹತೈ ತೈ ತಕ ತೈ ಅಹ ತೈ ಹತೈ ಹತೈ ತೈ ತಕ ತೈ ಓಹೋ ತೈ 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 ತಕ ತೈ. ಮುಂಗೈಲಿ ಜೋಳಿಗೆ ಕರೆಯಲ್ಲಿ ಸಂಪಿಗೆ ಮಲ್ಲಿಗೆಯೇ ಬಾರೆ, ಮುಂಡು ಮಾದೇವ ಗಂಡುಲಿ ಮೇಲೇರಿ ಮೆರೆದು ಬರುತ್ತವರೇ, ಬೆತ್ತದ ಕೋಲು ಹಿಡಿದವರೇ. ಮುಂಗೈಲಿ ಜೋಳಿಗೆ ಕೆಂಡಲ್ಲಿ ಸಂಪಿಗೆ ಮಲ್ಲಿಗೆಯೇ ಬಾರೆ, ದುಂಡು ಮಾದೇವ ಗಂಡುಲಿ ಮೇಲೇರಿ ಬೆರೆದು ಬರುತ್ತವರೇ, ಬೆತ್ತದ ಕೋಲು ಹಿಡಿದವರೇ. ದೇವಾದಿ ದೇವ ಏಳುಮಲೆಯ ಮಹಾದೇವ, ಹೋ ದೇವಾದಿ ದೇವ ಏಳುಮಲೆಯ ಮಹಾದೇವ, ಮಲ್ಲಿಗೆ ಹೂನಂಗೆ ಚೆಲ್ಲಿತು ನಿನ್ನ ಪರ್ಸೆ ಚೆಲ್ಲಾಟಗಾರ ಮಾದೇವ, ಶರಣರ ಗುರುವೇ ಮಾದೇವ. ಹೂಗೆ ಹೂವ ಚೆಲ್ಲಾಡ ಬನ್ನಿರೋ, ಮೊಗ್ಗ ಚೆಲ್ಲಾಡ ಬನ್ನಿರೋ, ಹೂವ ಚೆಲ್ಲಾಡ ಬನ್ನಿರೋ, ಮೊಗ್ಗ ಚೆಲ್ಲಾಡ ಬನ್ನಿರೋ, ಮುದ್ದು ಮಾದೇವನಂದ ಚಂದ ಕಣ್ಣಾರ ಕಂಡು ಗಿರಿಯಲ್ಲಿ ಕುಣಿವ ಬನ್ನಿರ, ಸ್ವಾಮಿಯ ಲೀಲೆ ಕೊಂಡಾಡ ಬನ್ನಿರ. ತೈ 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 ತಗ ತೈ ಓಹೋ ತೈ 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 ತಗ ತೈ 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 ತಗ ತೈ ಓಹೋ ತೈ 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 ತಗ ತೈ. ಹೂವ ಚೆಲ್ಲ
ಬನ್ನಿರೋ ಮೊಗ್ಗ ಓಕೆ ಚೆಲ್ಲಾಡ ಜಿಜಿ ಅವರೇ ಎಲ್ಲರನ್ನೂ ತೈ ತೈ ಅಂತ ಕುಣ್ಸಿದ್ರಿ. ಈಗ ನಿಮ್ಮ ಹಾಡಿನ ಬಗ್ಗೆ ಕೇಳೋಣವಾ? ವಿಮ್ ಗರ್ಲ್ಸ್. ನವೀನ್ ಫಸ್ಟ್ ಟೈಮ್ ಈ ಮಲೆ ಮಾದೇಶ್ವರನ ಹಾಡಲ್ಲಿ ತೈ ಅಂತ ಕೇಳಿದ್ದು ತುಂಬ ಚೆನ್ನಾಗಿತ್ತು. ಒಳ್ಳೆಯ ಎನರ್ಜಿ ಕೊಟ್ಟು ಹಾಡಿದಿರಿ. ಗಾಡ್ ಬ್ಲೆಸ್ ಯು. ಓಕೆ ಸರ್. ನವೀನ್, ಜನಪದ ಹಾಡುಗಳು, ಜನಪದ ಶೈಲಿ ಹಾಡುಗಳು ಅಂತ ಇದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮಾದೇಶ್ವರನ ಹಾಡುಗಳು ಕಂಸಾಳೆ ಪದಗಳನ್ನು ಹಾಡಿಕೊಂಡು, ಮಾದೇಶ್ವರನ ಕುರಿತು ಭಕ್ತಿಗೀತೆಗಳನ್ನ ಹಾಡಿಕೊಂಡು ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಕಂಸಾಳೆಗಳನ್ನ ಇಟ್ಕೊಂಡು ಹಾಡ್ಕೊಂಡು ಹೋಗ್ತಾ ಇದ್ರು. ಯಾಕೆ ಕಂಸಾಳೆ ಇಟ್ಕೊಳ್ತಿದ್ರು ಅಂದರೆ, ಆ ಶಬ್ದಕ್ಕೆ ಹುಲಿ, ಕರಡಿ ಈ ಥರದ ಬೇರೆ ಪ್ರಾಣಿಗಳು ನಮ್ಮ ಮೇಲೆ ಬರದೇ ಇರಲಿ ಅಂತ ಹೇಳಿ ಉದ್ದೇಶಕ್ಕೋಸ್ಕರ ಕಂಸಾಳೆ ತಾಳ ಇಟ್ಕೊಂಡು ಹಾಡಿಕೊಂಡು ಬೆಟ್ಟ ಹತ್ತುತ್ತಾ ಇದ್ರು. ಇದು ಜನಪದ ಹಾಡುಗಳು. ಈ ಜನಪದ ಹಾಡುಗಳನ್ನು ಕೇಳ್ಕೊಂಡೆ ಎಷ್ಟೋ ಜನ ನಾವ್ಯಾಕೆ ಮಾದೇಶ್ವರನ ಬಗ್ಗೆ ಬರಿಬಾರ್ದು ಅಂಥೇಳಿ ಈ ರೀತಿಯ ಹಾಡುಗಳನ್ನು ಸೃಷ್ಟಿಸಿ ಹಾಡನ್ನು ಕಟ್ಟಿ ನಮ್ಮ ನಾಡಿಗೆ ಕೊಟ್ಟಿದ್ದಾರೆ. ಅಂಥ ಒಂದು ಹಾಡನ್ನು ನೀವು ಹಾಡಬೇಕಾದ್ರೆ ಅಲ್ಲಿ ಸಾಹಿತ್ಯದಲ್ಲಿ ಒಂಚೂರು ಗಮನ ಹರಿಸ್ಬೇಕು. ಅದು ಮೊಂಡು ಮಾದೇವ ಅಂದ್ರಿ, ಮೊಂಡು ಮಾದೇವ ಇಲ್ಲ, ಅದು ದುಂಡು ಮಾದೇವನೇ ಹೇಳಬೇಕು. ಆಗ್ಬೋದಲ್ಲ? ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಮುಖ್ಯ ತೀರ್ಪುಗಾರರು ಏನು ಹೇಳ್ತಾರೆ ಅಂತ ನೋಡೋಣ. ಎಸ್ ಮ್ಯಾಮ್. ಜಿಜಿ ಅವರೇ, ನಿಮ್ಮ ಎನರ್ಜಿ ಕೂಡ ಸಖತ್ತಾಗಿತ್ತು. ಮುದ್ದು ಮಾದೇವ್ನ ಪಾದ ಪೂಜೆಗೆ ಗಮ್ ಎಂದು ಬಾರೆ ಸ್ವಾಮಿಯ. ಸಾಹಿತ್ಯದ ಎಕ್ಸ್ಪರ್ಟ್ ಅವರು. ಜನಪದ ಹಿನ್ನೆಲೆ, ಪ್ರತಿ ಹಾಡುಗಳ ಹಿನ್ನೆಲೆಯನ್ನು ಇವರು ಅತ್ಯಂತ ಕೂಲಂಕುಷವಾಗಿ ಅದ್ರ ಬಗ್ಗೆ ಎಲ್ಲ ನಿಮಗೆ ಕರೆಕ್ಟಾಗಿ ಹೇಳಿದ್ರು, ನೀವು ಎಲ್ಲಿ ಏನು ತಪ್ಪು ಮಾಡಿದ್ರಿ ಅಂತ. ಇನ್ನು ನಿಮ್ಮ ಹಾಡುಗಾರಿಕೆ ಬಗ್ಗೆ ನಾನು ಹೇಳ್ತೀನಿ. ಹಲವಾರು ಬಾರಿ ಏನಾಗುತ್ತೆ ಅಂತಂದರೆ, ನಾವು ಆ ಒಂದು ಹಾಡುವ ಜೋಶಲ್ಲಿ ಕೆಲವೊಮ್ಮೆ ಎಸ್ಪೆಷಲಿ ಹೈಯರ್ ನೋಟ್ಸಲ್ಲಿ ಸ್ವಲ್ಪ ಶ್ರುತಿ ಆಚೆ ಈಚೆ ಹೊಟ್ಟೋಗ್ಬಿಡುತ್ತೆ. ಪ್ರತಿಯೊಬ್ಬರಿಗೂ ಆಗೋವಂಥದ್ದು ಇದು ಹೇಳ್ತಾ ಇದ್ದೀನಿ. ಇವತ್ತು ನಿಮಗೂ ಕೂಡ ಮೊದಲನೇ ಪಲ್ಲವಿ ಹಾಡುವಾಗ ಹೈಯರ್ ನೋಟ್ ಹಾಡ್ತಿರಲ್ಲ, ತೈ ತೈ ಅಂದ್ಬಿಟ್ಟು, ಆವಾಗ ಅದು ಯಾವ ಸ್ವರದಲ್ಲಿ ಬಂತು ಅಂತ ಗೊತ್ತಾಗಲಿಲ್ಲ ನನಗೆ ಫಸ್ಟು. ನೀವು ಅದನ್ನು ಸ್ವರಗಳಾಗಿ ಹಾಡ್ತಾ ಇದ್ದೀರೋ ಅಥವಾ ಮಾತಿನ ಶೈಲಿಯಲ್ಲಿ ಅದನ್ನು ಹೇಳ್ತಾ ಇದ್ದೀರೋ ಅಂತ ಒಂದು ಗಳಿಗೆ ನನಗೆ ಕನ್ಫ್ಯೂಸ್ ಆಯಿತು. ಆಮೇಲೆ ಹೋಗ್ತಾ ಇನ್ನೂ ಪರಿಪಕ್ವ ಆಯಿತು ನಿಮ್ಮ ಸಿಂಗಿಂಗು. ಮೊದಲನೇ ಚರಣದಲ್ಲಿ ಇನ್ನೂ ಚೆನ್ನಾಗಾಯಿತು, ಕೊನೆಯಲ್ಲಿ ಮತ್ತೂ ಚೆನ್ನಾಗಾಯಿತು. ಪ್ರಾರಂಭನೇ ಯಾವಾಗಲೂ ಸ್ವಲ್ಪ ಏನಂತಾರೆ, ಶೇಕಿಯಾಗಿರೋವಂಥದ್ದು. ಅಲ್ಲಿ ಗ್ರಿಪ್ ಸಿಕ್ಬಿಟ್ರೆ ಪೂರ್ತಿ ಹಾಡು ಚೆನ್ನಾಗಿ ಹೋಗುತ್ತೆ. ಸೊ ಪ್ರಾರಂಭ ಯಾವಾಗಲೂ ಓಂಕಾರ ಅಲ್ವಾ, ಪ್ರಾರಂಭ ಅತ್ಯಂತ ಮುಖ್ಯ ಎಲ್ಲದಕ್ಕೂ. ಸೊ ಪ್ರಾರಂಭದಲ್ಲಿ ಒಂಚೂರು ಫೋಕಸ್ ಚೆನ್ನಾಗಿ ಇಟ್ಕೊಂಬಿಡಿ. ಮೊದಲನೇ ಪಲ್ಲವಿ ಚೆನ್ನಾಗಾಯಿತು ಅಂದರೆ ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಹೋಗುತ್ತೆ. ಅದು ಬಿಟ್ಟು ಮತ್ತೆಲ್ಲ ನಿಮ್ಮ ಗಾಯನ, ನೀವೇನೇನು ಮುರುಕಿಗಳನ್ನು ಹಾಡಿದ್ರಿ ಅದೆಲ್ಲ ತುಂಬ ಚೆನ್ನಾಗಿ ಹಾಡಿದ್ರಿ. ನಿಮಗೆ ಇನ್ನೂ ಒಳ್ಳೆಯದಾಗಲಿ. ಬರುವ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಹಾಡುಗಳನ್ನ ನಾವು ಕೇಳೋ ಹಾಗಾಗಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಜಿಜಿ ಅವರೇ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಮುಂದಿನ ಸ್ಪರ್ಧಿ ನಮ್ಮ ಕಲಬುರಗಿಯ ನವಿಲು ಯಾರು? ನಮ್ಮ ಪೀರಪ್ಪನವರು. ಬರಲಿ ಜೋರಾದ ಚಪ್ಪಾಳೆ. ಪೀರಪ್ಪನವರೇ, ಕಲಬುರ್ಗಿಗೆ ಏನಾದರೂ ನಿನ್ನೆ ರಾತ್ರಿ ಹೋಗ್ಬಿಟ್ಟು ಬಂದ್ರ ಗ್ಯಾಪಲ್ಲಿ? ನಿದ್ದೆಯಲ್ಲಿ ಹೋಗಿದ್ದೆ ಮೇಡಮ್. ಚೆನ್ನಾಗಿ ಮಾತನಾಡ್ತೀರಿ. ಓಕೆ, ನಿಮ್ಮ ವೇಷಭೂಷಣ ನೋಡಿ ಹಾಗೆ ಅನ್ನಿಸ್ತು. ಯಾವ ಹಾಡು ಹಾಡ್ತಿದ್ರಿ ಮೇಡಮ್? ಇದು ಮಾಳಗಿ ಮೇಲೆ ಕುಂದಿರ್ತಾರ ಮೇಣದ ಮಾತೊಂದು ಆಡ್ತಾರೆ ಅಂತಿದೆ ಮೇಡಮ್. ಅದು ನಾವು ಉತ್ತರ ಕರ್ನಾಟಕದಲ್ಲಿ ಮ್ಯಾಳಗಿ ಮೇಲೆ ಕುಂದಿರ್ತಾರ ಮೇಣದ ಮಾತು ಆಡ್ತಾರ ಅಂತ ಹಾಡ್ತಾ ಇರ್ತೀನಿ ಮೇಡಮ್. ಹೌದಾ? ಮಾಳಿಗೆ, ನಾನು ಮ್ಯಾಳಗಿ ಅಂತ ಹಾಡ್ತಾ ಇದ್ದೀವಿ ಉತ್ತರ ಕರ್ನಾಟಕದಲ್ಲಿ. ಫಸ್ಟೇ ಹೇಳ್ಬಿಟ್ರು ನಾನು ಈ ಥರ ಇದೆ, ಈ ಥರ ಹಾಡ್ತೀನಿ ಅಂತ. ಓಕೆ, ಆಲ್ ದಿ ಬೆಸ್ಟ್. ಮೆಳಗೆ ಮ್ಯಾಲ ಕುಂದರ ತಾರ ಮೆಣದ ಮಾತೊಂದೇಳು ತಾರ. ಮೆಳಗೆ ಮ್ಯಾಲ ಕುಂದರ ತಾರ ಮೆಣದ ಮಾತೊಂದೇಳು ಮೆಣದ ಮಾತೊಂದು ಹೇಳುತ್ತಾರ. ಬಸಪ್ಪನ ಹಳ್ಳಿಯ ಮ್ಯಾಲ ಬಾರೆ 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 ಸಾಕ ಯವ್ವ ಇವರ ಸಂಗ ಲೋಕ ಜಾನ ನಗುತ್ತಾರ. ಸಾಕ ಯವ್ವ ಇವರ ಸಂಗ ಲೋಕ ಜಾನ ನಗುತ್ತಾರ. ಲೋಕ ಜಾನ ನಗುತ್ತಾರ. ಬಸಪ್ಪನ ಹಳ್ಳಿಯ ಮ್ಯಾಲ ಬಾರೆ 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 ಬಾರೆ.
ಮ್ಯಾಲ ಕುಂದರತಾರ ಕುಗಡಿ ಮಾತೊಂದೇಳುತ್ತಾರ ಕುರ್ಚಿ ಮ್ಯಾಲ ಕುಂದರತಾರ ಕುಗಡಿ ಮಾತೊಂದೇಳುತ್ತಾರ ಕುಗಡಿ ಮಾತೊಂದೇಳುತ್ತಾರ ಬಸಪ್ಪನ ಹಳ್ಳಿಯ ಮ್ಯಾಲ ಬಾರೆ 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 ಸಾಕಯವ್ವ ಇವರ ಸಂಗ ಲೋಕ ಜಾನ ನಗುತ್ತಾರ ಸಾಕಯವ್ವ ಇವರ ಸಂಗ ಲೋಕ ಜಾನ ನಗುತ್ತಾರ ಲೋಕ ಜಾನ ನಗುತ್ತಾರ ಬಸಪ್ಪನ ಹಳ್ಳಿಯ ಮ್ಯಾಲ ಬಾರೆ 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 ಒಳ್ಳಿನ ಮ್ಯಾಲ ಕುಂದರತಾರ ಒಳ್ಳೆಯ ಮಾತೊಂದಾಡುತ್ತಾರ ಒಳ್ಳಿನ ಮ್ಯಾಲ ಕುಂದರತಾರ ಒಳ್ಳೆಯ ಮಾತೊಂದಾಡುತ್ತಾರ ಒಳ್ಳೆಯ ಮಾತೊಂದಾಡುತ್ತಾರ ಬಸಪ್ಪನ ಹಳ್ಳಿಯ ಮ್ಯಾಲ ಬಾರೆ 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 ಸಾಕಯವ್ವ ಇವರ ಸಂಗ ಲೋಕ ಜಾನ ನಗುತ್ತಾರ ಸಾಕಯವ್ವ ಇವರ ಸಂಗ ಲೋಕ ಜಾನ ನಗುತ್ತಾರ ಸಾಕಯವ್ವ ಇವರ ಸಂಗ ಲೋಕ ಜಾನ ನಗುತ್ತಾರ ಲೋಕ ಜಾನ ನಗುತ್ತಾರ ಬಸಪ್ಪನ ಹಳ್ಳಿಯ ಮ್ಯಾಲ ಬಾರೆ 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 ಒಲ್ಲಂದ್ರ ಹೋಗೆ ಒಲ್ಲಂದ್ರ ಹೋಗೆ ಬೆಳಗ್ಗೆ ಮ್ಯಾಲ ಕುಂದರತಾರ ಮನದ ಮಾತೊಂದೇಳುತ್ತಾರ ಅಫ್ಕೋರ್ಸ್ ನಿಮ್ಮ ಹಾಡಿನ ಬಗ್ಗೆ ಸಾಹಿತ್ಯದ ಬಗ್ಗೆ ನಮ್ಮ ತೀರ್ಪುಗಾರರು ಹೇಳ್ತಾರೆ, ಬಟ್ ನಿಮ್ಮ ಎಕ್ಸ್ಪ್ರೆಷನ್ ಮಾತ್ರ ಸೂಪರ್ ಆಗಿತ್ತು. ಅದನ್ನ ಮಾತ್ರ ನಾನು ಓಕೆ, ನಮ್ಮ ಮುಖ್ಯ ತೀರ್ಪುಗಾರರಿಗೆ ಕೇಳ್ಬಿಡೋಣ. ಅರ್ಚನಾ ಮ್ಯಾಮ್. ಪೀರಪ್ಪನವ್ರೆ ಹೇಳಿ ಮೇಡಮ್. ಇಲ್ಲಿಂದ ಯಾವ ಚಳವಳಿಗೆ ಹೊಂಟಿರಿ? ಚಳವಳಿಗೆ ಹೊಂಟಿರೋಂಗಿದ್ದೀರಿ? ಒಂಥರ ಇದು ಚಳವಳಿ ಇದ್ದಂಗೆ ಮೇಡಮ್. ಇಲ್ಲಪ್ಪ, ಸಂಗೀತದಲ್ಲಿ ಕಲೆಯಲ್ಲಿ ನಮ್ಮ ಚಳುವಳಿ ಬೇಡವೇ ಬೇಡ. ಬರೀ ಸಂತೋಷ ಇರಬೇಕು, ಸಂಗೀತ ಇರಬೇಕು, ಸ್ವರ, ಸಾಹಿತ್ಯ, ಇದರ ರಾಜ್ಯಭಾರ ನಡಿಬೇಕಷ್ಟೆ ಅಲ್ವಾ? ನೀವು ಹಾಡಿದ್ದು ಬಹಳ 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 ಎಂಟರ್ಟೈನಿಂಗ್ ಆಗಿತ್ತು. ಸಾಕಯವ್ವ ಇವರ ಸಂಗ ಲೋಕ ಜಾನ ನಗುತ್ತಾರ ಸಾಕಯವ್ವ ತುಂಬ ಚೆನ್ನಾಗಿತ್ತು ಕೇಳೋದಕ್ಕೆ. ನಮಗೊಂಥರ ನಿಮ್ಮ ಎಕ್ಸ್ಪ್ರೆಷನ್ನಲ್ಲಿ, ನಿಮ್ಮ ಮುಖಭಾವದಲ್ಲಿ ಇದ್ದಂತಹ ಆ ಒಂದು ಸಂತೋಷವನ್ನು ನಮ್ಮ ಹೃದಯಗಳಿಗೆ ಕೂಡ ಮುಟ್ಟಿಸಿದ್ರಿ ನೀವು. ಧನ್ಯವಾದಗಳು ಮೇಡಮ್. ನಿಮಗೆ ಒಂದೇ ಒಂದು ಕಿವಿ ಮಾತು ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಹಾಡನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ಯಾವಾಗಲೂ ಈಗ ಹೇಗೆ ಜನಪದ ಅನ್ನೋವಂಥದ್ದು ಎಲ್ಲ ಸಂಗೀತದ ತಾಯಿ ಬೇರೆ ಹೇಗೋ, ಹಾಗೆ ಎಲ್ಲ ಸಂಗೀತಕ್ಕೂ ಶ್ರುತಿ ಮತ್ತು ತಾಳ ತಾಯಿ ಮತ್ತು ತಂದೆ ಇದ್ದ ಹಾಗೆ. ಸೊ ನೀವು ಹಾಡನ್ನು ಹಾಡೋದಕ್ಕೆ ಮುಂಚೆ ಮೊದಲು ಶ್ರುತಿಯನ್ನು ಕೇಳಿಸ್ಕೊಂಡು ಆ ಶ್ರುತಿಗೆ ತಕ್ಕ ಹಾಗೆ ಯೋಚಿಸಿ ಹಾಡನ್ನು ಪ್ರಾರಂಭ ಮಾಡಬೇಕು. ಅಲ್ಲಿ ಗಡಿಬಿಡಿ ಮಾಡಬಾರ್ದು. ಆಯಿತಾ? ತುಂಬ ಚೆನ್ನಾಗಿತ್ತು. ಅಲ್ಲ, ಆ ಕಡೆಯಿಂದ ಯಾರಿಗೋ ಬಾರೆ ಬಾರೆ ಅಂತ ಕರಿತಿದ್ದೀರಾ? ಬಾರೆ 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 ಈ ಕಡೆಯಿಂದಲೂ ಯಾರಿಗೋ ಬಾರೆ ಬಾರೆ ಅಂತ ಕರಿತಿದ್ದೀರಾ? ಪಕ್ಕದಲ್ಲಿ ಒಲ್ಲೆ ಒಲ್ಲೆ ಅಂತ ಹೇಳ್ತಾ ಇದ್ ನೋಡು, ಒಂದ್ ಕಡೆನೂ ಒಂದ್ಸಲಿನೂ ತಿರುಗಿ ನೋಡಿ ಕರೀಲಿಲ್ವಲ್ಲ? ಇದು ಎಚ್ಚಲಿ ಹಾಡು ಮೇಡಮ್, ಪ್ರೇಕ್ಷಕರ ಜೊತೆಗೆ ಹಾಡುವ ಹಾಡು. ಹಾಗಾಗಿ ಇವರು ಅವರು ಅನ್ನೋದು ಸ್ವಲ್ಪ ಸರಿ ಅನ್ಸಲ್ಲ ಅಂತೇಳಿ ಇವರಿಗೆ ಬಾರಿ ಬರೋದು. ಇವರು ಉತ್ತರ ಭಾರಿ ಚೆನ್ನಾಗಿ ಕೊಡ್ತಾರೆ, ಇನ್ಸ್ಟೆಂಟಾಗಿ ಉತ್ತರ ಕೊಡ್ತಾರೆ. ನಿಮ್ಮ ಈ ಸಮಯ ಪ್ರಜ್ಞೆ ಕೂಡ ಕಲಾವಿದರಿಗೆ ತುಂಬ ಮುಖ್ಯವಾಗಿ ಇರಬೇಕಾದಂಥದ್ದು. ಅದು ಕೂಡ ನಿಮಗೆ ದೇವರು ಕೊಟ್ಟಿದ್ದಾನೆ. ಇನ್ನೂ ಒಳ್ಳೊಳ್ಳೆ ಹಾಡುಗಳನ್ನು ನಿಮ್ಮ ಬಾಯಿಂದ ಕೇಳೋಣ. ಶುಭವಾಗಲಿ. ಥ್ಯಾಂಕ್ ಯು ಮುನಿರಾಜು ಸರ್. ಮೊದಲೇ ಹೇಳ್ಬಿಟ್ಟಿದ್ಯಪ್ಪ, ನಾನು ಮಾಳ್ಗೆ ಅಂತ ಹಾಡಲ್ಲ, ಮ್ಯಾಳ್ಗೆ ಅಂತ ಹಾಡ್ತೀನಿ ಅಂತ. ನಾನು ಇನ್ನೇನು ಹೇಳೋಕ್ಕಾಗತ್ತೆ? ಆದ್ರೆ ಮಾಳ್ಗೆ ಮನೆ ನೋಡಿದೀಪ? ಹ್ಞೂ ಸರ್, ಇನ್ನೂ ಈಗ 3-4 ವರ್ಷದಿಂದ ತೆಗೆದೀವಿ ಸರ್. ನಾವು ನಮ್ದೆಲ್ಲ ಅದೇ ಮನೆಗಿದ್ದೀವಿ. ಜೇರುಗುಂಡಿ ಎಲ್ಲ ಇತ್ತಾ? ಹ್ಞೂ ಸರ್. ಜೇರುಗುಂಡಿ ಮಾಡೋದು ಗೊತ್ತಾ? ನಮಗೆ ಗೊತ್ತಿಲ್ಲ ಸರ್. ಇತ್ತು. ಮೇಲೆ ಯಾವ ಮಣ್ಣು ಹಾಕ್ತಿದ್ರು ಮಾಳ್ಗೆ ಮನೆ? ಸರ್ ಹಾಳು ಮಣ್ಣು ಅಂತ ಬರ್ತದೆ ಸರ್ ನಮ್ಮ ಕಡೆಗೆ. ಹಾಳು ಮಣ್ಣು, ಹಾಳು ಸುದ್ದೆ ಮಣ್ಣು. ಹಾಳು ಸೌದೆ ಮಣ್ಣು. ಆ ಮಣ್ಣು ನೀರಲ್ಲಿ ಒದ್ದಾಗ್ಸ ಒಂದ್ಸಲ ಗಮ್ಮತ್ ಸ್ಮೆಲ್ ಬಂದು. ಹೌದೌದು, ಅದು ನೀರನ್ನ ಇಟ್ಕೊಳ್ಳಲ್ಲ, ಅರ್ದು ಬಿಡುತ್ತೆ. ಅದಿರಲಿ, ನಿನ್ನ ಹಾಡುಗಾರಿಕೆ ಭಾಳ ಚೆನ್ನಾಗಿತ್ತು. ಜನಪದದ ಅಪ್ಪಟ ಪ್ರತಿಭೆ. ಹಾಡಬೇಕಾದ್ರೆ ಉಸಿರನ್ನ ಕಂಟ್ರೋಲ್ ಮಾಡೋದನ್ನ ಒಂಚೂರು ಗೊತ್ತಾದರೆ ಸಾಹಿತ್ಯ ಇನ್ನೂ ಚೆನ್ನಾಗಿ ಅನಿಸ್ಬೋದು. ಈ ಹಾಡಿನ ವಿಷಯ ಏನು ಗೊತ್ತಾ? ಲೋಕದ ಗೊಡವಿ ನಮಗೆ ಯಾಕೆ, ಬಾರೆ ಬಾರೆ ಆರಾಮಾಗಿರೋಣ ಅಂತ ಅವ್ರು ಕೂತ್ಕೊಂಡು ಅವ್ರ ಪಾರ್ಗೆ ಅವ್ರು ಮಾತಾಡ್ತಾರೆ, ಮೇಣದ ಮಾತಾಡ್ತಾರೆ, ಚೇರ್ ಮೇಲೆ ಕೂತಿರೋ ಅವ್ರ ತಕ್ಕ ಮಾತಾಡ್ತಾರೆ, ಇವ್ರ ತಕ್ಕಾಗ ಇವ್ರು ಮಾತಾಡ್ತಾರೆ. ನನಗೆ ನಿನಗೆ ಅದ್ರ ಚಿಂತೆ ಯಾಕೆ, ಬಾರೆ ಬಾರೆ ಅಂತ ನೀನು ಗೆಳತಿನ ಕರಿತೀಯ. ಹೌದು ಸರ್. ಅಲ್ವಾ? ಪ್ರತಿಯೊಬ್ಬರಿಗೂ ಯಾರು ಆಡ್ಕೊಲಾರ್ದೆ ಮುಂದೆ ಬರಕಲ್ಲ. ಪ್ರತಿಯೊಬ್ಬ ಎಂಥ ಒಳ್ಳೆಯವರಾದ್ರೂ ಅವ್ರ ಹಿಂದೆ ಜನರು ಆಡಿರ್ತಾರೆ. ಅದಕ್ಕೋಸ್ಕರ ಕುರ್ಚಿ ಮೇಲೆ ಕುಂತ ಅಲ್ಲ, ಈಗ ನಾವು ಕುರ್ಚಿ ಮೇಲೆ ಕೂತಿದ್ದೀವಪ್ಪ.
ನಾವು ನಿಮ್ಮನ್ನ ಹಾಡ್ಕೊಡು, ನಾವು ಹೇಳೋದು ಹೇಳ್ತಾ ಇರ್ತೀವಿ, ನೀವು ಮಾಡೋದು ಮಾಡ್ತಾ ಇರಿ. ಅದಕ್ಕೋಸ್ಕರ ಹಾಡು ಅದಕ್ಕೆ ಮೇಡಮ್ ಭಾಳ ಚೆನ್ನಾಗಿ ಹೇಳಿದ್ರು, ಅರ್ಚನಾ ಮೇಡಮ್ ತುಂಬ ಚೆನ್ನಾಗಿ ಹೇಳಿದ್ರು. ಜನಪದರಿಗೆ ಅದೊಂದು ಸ್ವಲ್ಪ ಸಮಸ್ಯೆ ಇರುತ್ತೆ, ಆ ಶ್ರುತಿ ಮತ್ತು ಆ ತಾಳದ ಗಮನ ಇದ್ಬಿಟ್ರೆ, ಉಸಿರು ಕಂಟ್ರೋಲ್ ಮಾಡೋದು ಗೊತ್ತಾಗ್ಬಿಟ್ರೆ ನಿಮ್ಮ ಸಾಹಿತ್ಯ ಸ್ಪಷ್ಟವಾಗಿ ಹಾಡ್ಬೋದು. ಇದಷ್ಟೇ ನಮ್ಮ ಸಜೆಷನ್. ಆಗಲಿ ಸರ್, ಆಗ್ಲಿಕ್ಕೆ ಮುಂದಿನ ದಿನಗಳಲ್ಲಿ ತಿದ್ದುಕೋತೀನಿ ಸರ್. ಸೂಪರ್. ಓಕೆ, ವೇಮುಗಲ್ ಸರ್. ವೀರಪ್ಪ ಅವರೇ, ಸರ್ ಹೇಳಿ ಸರ್. ಒಂದು ರೀತಿ ಜನಪದ ಪ್ರೇಮ ಗೀತೆ ಥರ ಕಾಣಿಸ್ತು ನಮಗೆ ಇದು. ಯಾಕಂದರೆ ಉತ್ತರ ಕರ್ನಾಟಕದ ಭಾಗದಿಂದ ಇತ್ತೀಚೆಗೆ ಅನೇಕ ಜನಪದ ಪ್ರೇಮ ಗೀತೆಗಳು ಬರ್ತಾ ಇದ್ದಾವೆ. ತುಂಬ ಕೇಳಲಿಕ್ಕೆ ಮತ್ತು ನಾವು ಕಿವಿಗೆ ಮುದುವನ್ನು ಕೊಡ್ತವೆ. ಆ್ಯಕ್ಚುಲಿ ಅದು ಅಂತ ಒಂದು ಒಳ್ಳೆಯ ಒಂದು ಪ್ರಯೋಗ ಇದು. ಇಂಥ ಹಾಡುಗಳಿಂದ ಸಾಹಿತ್ಯ ಯಾಕಾದರೂ ಇರಲಿ ನಮ್ಗೆ ಅರ್ಥವಾಗದೇ ಇದ್ದರೂ ಈ ಹಳೆ ಕರ್ನಾಟಕದ ಭಾಗದವರಿಗೆ ಬಟ್ ಕೇಳಲಿಕ್ಕೆ ತುಂಬ ಖುಷಿ ಅನಿಸುತ್ತೆ. ತುಂಬ ಚೆನ್ನಾಗಿ ಹಾಡಿದಿರಿ, ಸಂತೋಷ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೂಪರ್, ಥ್ಯಾಂಕ್ ಯು. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಸುಮಾ ಅವರನ್ನ. ನಮಸ್ಕಾರ ಸುಮಾ. ನಮಸ್ತೆ ಮ್ಯಾಮ್. ಓಕೆ, ಆ್ಯಕ್ಚುಲಿ ಸುಮಾ ಅವ್ರನ್ನ ನಾನು ಬ್ಯಾಕ್ ಸ್ಟೇಜಲ್ಲಿ ನೋಡ್ತಾ ಇದ್ದೆ. ಫುಲ್ ನನಗೆ ಭಯ ಆಗ್ತಾ ಇದೆ ಅಂತ ಇದ್ರು. ಬಟ್ ಈ ಥರ ಭಯ ಅಂದವ್ರು ಸ್ವಲ್ಪ ಹೊತ್ತು ಮುಂಚೆ ಪೀರಪ್ಪನವರು ಅವರೆಲ್ಲ ಫುಲ್ ಬಂದು ಧಮಾಕಾನೆ ಮಾಡಿಬಿಟ್ರು ವೇದಿಕೆ ಮೇಲೆ. ಸೊ ಹಾಗಾಗಿ ಸುಮಾ ಇವತ್ತು ಯಾವ ಹಾಡನ್ನು ಹಾಡ್ತಿದ್ದೀರಿ? ನಾನು ಪಂಚಮಿ ಹಬ್ಬ ಅನ್ನುವಂಥ ಒಂದು ಹಾಡನ್ನು ಹಾಡ್ತಿದ್ದೀನಿ ಮೇಡಮ್. ನಮಗೆ ಹಬ್ಬ ಬರ್ತಿದೆ ಅಂತಂದರೆ ಹಳ್ಳಿ ಜನದ ಹೆಣ್ಮಕ್ಳಿಗೆ ಎಲ್ಲರಿಗೂ ಕೂಡ ಒಂದು ಕರೆಗೆ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ. ಅದು ಪಂಚಮಿ ಹಬ್ಬದಿಂದ ಶುರು ಆಗುತ್ತೆ. ಹೌದು ಅಲ್ವಾ? ಓಕೆ, ಕೇಳೋಣ ಈ ಒಂದು ಗೀತೆಯನ್ನ. ಬಲಿ ಜೋರಾದ ಚಪ್ಪಾಳೆ. ಪಂಚಮಿ ಹಬ್ಬ ಉಳಿದವ ದಿನನಾಗ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ ಉಳಿದವ ದಿನನಾಗ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ.
ಭಯ ಆಯ್ತಾ? ಭಯ ಹೋಯ್ತಾ? ಸ್ವಲ್ಪ ಭಯ ಆಯ್ತಾ? ಇವಾಗ ಹಾಡಿದ್ಮೇಲೆ ಭಯ ಹೋಯ್ತಾ? ಜಡ್ಜ್ಮೆಂಟ್ ಬಾಕಿ ಇದೆ. ಅದಕ್ಕೆ ಸ್ವಲ್ಪ ಇನ್ನೂ ಜಾಸ್ತಿ ಭಯ ಆಗ್ತಾ ಇದೆ ಅವ್ರಿಗೆ. ಮುನಿರಾಜು ಸರ್ ಹೇಳಿ. ಹೆಣ್ಮಕ್ಳಿಗೆ ಇಂಥ ಹಾಡುಗಳು ಭಾಳ ಇಷ್ಟ ಆಗ್ತವೆ. ಪಂಚಮಿ ಹಬ್ಬ ಈ ಹಾಡು ಆನಂದ ಕಂದ ಬೆಟಗರಿ ಕೃಷ್ಣ ಶರ್ಮಾ ಅವರ ರಚನೆ. ಬಾಳಪ್ಪ ಹುಕ್ಕೇರಿಯವರ ಧ್ವನಿನಲ್ಲಿ ಈ ಹಾಡನ್ನು ಎಷ್ಟು ಆನಂದಿಸಿದೀವೋ ನಾವು. ಅವರು ಹಿಂದೂಸ್ತಾನಿ ಶೈಲಿನಲ್ಲಿ ಈ ಹಾಡನ್ನು ಈ ನಾಡು ಕೊಟ್ಟಿದ್ದಾರೆ. ಮೂಲತಃ ನೀವು ಪಂಚಮಿ ಹಾಡುಗಳನ್ನ ಹಾಡಬೇಕು ಅಂದರೆ ಜನಪದದಲ್ಲಿ ನಾಗರ ಪಂಚಮಿ ಹಾಡುಗಳು ಅಂತಲೇ ಸಿಗ್ತವೆ. ಆ ಪಂಚಮಿ ಹಬ್ಬ ಯಾಕೆ ಆಚರಣೆ ಮಾಡ್ತಾರೆ ಅಂತಂದರೆ, ಸರ್ಪ ಪೂಜೆ ಮಾಡ್ತಾರಲ್ಲ, ಯಾಕೆ ಮಾಡ್ತಾರೆ ರೈತರು ಅಂದರೆ, ಹೊಲ ಉಳುಮೆ ಮಾಡಬೇಕಾದ್ರೆ ಅಲ್ಲಿ ಅಡ್ಡ ಬಂದು ಅವೆಲ್ಲ ಏನೋ ಆಗಿ ಸತ್ತೋಗಿರ್ತವೆ, ಅದಾಗಬಾರ್ದು ಅನ್ನೋದು ಒಂದು ಧ್ಯೇಯ. ಆಮೇಲೆ ಜೊತೆಗೆ ಕಚ್ಚಿ ಯಾರೂ ಸಾಯಬಾರ್ದು ಅನ್ನೋ ಒಂದು ನಂಬಿಕೆ. ಅದಕ್ಕಿಂತ ಮಿಗಿಲಾಗಿ ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದರೆ, ಸರ್ಪಗಳು, ಹಾವುಗಳಿದೆಯಲ್ಲ, ಅವು ರೈತ ಮಿತ್ರ. ಮೂಢನಂಬಿಕೆ ಅದೆಲ್ಲ ಬಿಟ್ಬಿಡಿ. ನಾವು ಯಾಕೆ ಪೂಜೆ ಮಾಡಬೇಕು ಅಂತಂದರೆ ಹಾವುಗಳನ್ನ ಕೊಲ್ಲಬಾರ್ದು. ಪಂಚಮಿ ಹಬ್ಬ, ಪ್ರತಿಯೊಂದು ಹಬ್ಬದಕ್ಕೂ ಹಾಡುಗಳಿದ್ದಾವೆ. ಸಾವಿರ ಹಾಡುಗಳು ಸಿಗ್ತವೆ. ಮಣ್ಣೆತ್ತಿನ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ, ಈ ಥರದ್ದು ಪ್ರತಿ ಹಬ್ಬಗಳಿಗೆ ಹಾಡುಗಳನ್ನು ಹಾಡ್ತಾ ಇದ್ದಿದ್ದು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ. ಹಾಗಾಗಿ ಒಳ್ಳೆಯ ಹಾಡನ್ನು ಆಯ್ಕೆ ಮಾಡಿದ್ರಿ. ಇನ್ನಷ್ಟು ನನ್ನ ಸಲಹೆ ಏನಂದರೆ, ಮೂಲ ಜನಪದ ಹಾಡುಗಳನ್ನು ಹುಡುಕಿ ತೆಗೆದು ಹಾಡುವಂಥ ಪ್ರಯತ್ನ ಮಾಡಿ. ಬಾಳಪ್ಪ ಹುಕ್ಕೇರಿಯವರ ಧ್ವನಿನಲ್ಲಿ ಕೇಳಿದಾಗ ಈ ಹಾಡು ಆದ್ರೆ ಇದೇ ಬೇರೆ. ಒಂದ್ಸರಿ ಯಾವಾಗಲಾರು ಕೇಳಿದ್ದೀರಾ ನೀವು ಆ ಹಾಡನ್ನು? ಕೇಳಿದ್ದೀನಿ ಸರ್. ಆ ಸಂಗತಿಗಳೆಲ್ಲ. ಒಂದು ವಿಶೇಷ ಗೊತ್ತಾ ಈ ಹಾಡಲ್ಲಿ? ಎಲ್ಲರೂ ತವ್ರ ಮನೆಯಲ್ಲಿ ನನ್ನ ಅತ್ತಿಗೆ ಆಗಿದ್ದಾಳೆ, ನನ್ನ ಅತ್ತಿಗೆ ಮೇಲೆ ದೂರ ಹೇಳೋದೇ ಜಾಸ್ತಿ ಇದೆ. ನನ್ನ ಅತ್ತಿಗೆ ನೋಡಲ್ಲ, ಸೊಸೆದಿರ್ ಬಂದಮೇಲೆ ಹೆಣ್ಮಕ್ಳನ್ನ ನೋಡಲ್ಲ. ಈ ಹಾಡಲ್ಲಿ ಇಲ್ಲ, ಮುತ್ತಿನಂತಾಕಿ ನನ್ನ ಅತ್ತಿಗೆ. ಮುತ್ತಿನಂತಾಕಿ ಆಕಿ ನನ್ನ ಅತ್ತಿಗೆ, ಪ್ರೀತಿ ಭಾಳ ನನ್ನ ಮ್ಯಾಲ ಅವಳಿಗೆ. ನಿಮಗೆ ಸಿಕ್ಕಿದಾರಾ? ಹೌದು ಸರ್, ಸಿಕ್ಕಿದಾರಾ? ಹೌದು ಸರ್. ಅದೃಷ್ಟವಂತೆ. ಧನ್ಯವಾದಗಳು. ಅರ್ಚನಾ ಮ್ಯಾಮ್. ಸುಮಾ, ಎಸ್ ಮ್ಯಾಮ್. ನಿಮ್ಮ ನೋಡೋದಕ್ಕೆ ಖುಷಿ, ಚಂದದ ನಗು, ಕಣ್ಣಲ್ಲಿ ಹೊಳಪು, ಅಷ್ಟೇ ಚಂದ ಹಾಡಿದ್ದೀರಿ ಕೂಡ. ನನ್ನ ತವರೂರು ಗೋಕುಲ ನಗರ. ಕೆಲವೊಂದು ನಿಮ್ಮ ಗಾಯಕಿಯಲ್ಲಿ ನಾನು ಅಬ್ಸರ್ವ್ ಮಾಡಿದ್ದನ್ನು ಹೇಳ್ತೀನಿ. ಈ ಹಾಡಿನ ಹಿನ್ನೆಲೆ, ಹಬ್ಬದ ಹಿನ್ನೆಲೆ, ಅದ್ರ ಬಗ್ಗೆ ಎಲ್ಲ ಎಷ್ಟು ಸುಂದರವಾಗಿ ಕಡುಗೆರೆಯವರು ಇನ್ಫಾರ್ಮೇಷನ್ ಕೊಟ್ಟರು. ಅದನ್ನು ಬರೀ ಗಾಯಕರಿಗಷ್ಟೇ ಅಲ್ಲ, ನಾಡಿನ ಎಲ್ಲ ಜನತೆಗೂ ಈ ಎಲ್ಲ ಹಿನ್ನೆಲೆಗಳನ್ನು ತಿಳ್ಕೊಳ್ಬೇಕು. ಇವಾಗ ಮಿಸ್ ಆಗ್ತಾ ಇರೋದು ಅದೇನೆ. ಹೌದು ಮ್ಯಾಮ್. ಸುಮ್ಮನೆ ಯಾವುದೋ ಒಂದು ಕಲೆಯನ್ನು ಅಥವಾ ಯಾವುದೇ ಕ್ಷೇತ್ರವಾಗಿರಲಿ ಅದರ ಹಿನ್ನೆಲೆ ತಿಳ್ಕೊಳ್ದೆ ಬಂದುಬಿಡ್ತಾರೆ. ಹಿನ್ನೆಲೆ ತಿಳ್ಕೊಳ್ಳೋದು, ಯಾಕಂದರೆ ನಮ್ಮ ಬೇರುಗಳನ್ನು ನಾವು ಮರೆತಾಗ ನಾವು ಬೆಳೆಯೋದಕ್ಕೆ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಹೌದು. ಸೊ ಬೇರು ಗಟ್ಟಿಯಾಗಿರಬೇಕು, ಮರ ಚಿಗುರಬೇಕು, ಮರ ಚೆನ್ನಾಗಿ ಬೆಳಿಬೇಕು ಅನ್ನೋದಾದರೆ. ನೀವು ಸಂಗೀತ ಕಲಿತಾ ಇದ್ದೀರಮ್ಮ? ಇಲ್ಲ ಮ್ಯಾಮ್, ಇನ್ನೂ ಕಲ್ತಿಲ್ಲ. ಓಕೆ. ಒಂದು ತಪ್ಪು ಕಲ್ಪನೆ ಇದೆ ನಮ್ಮ ಕಲೆಯ ಕ್ಷೇತ್ರದಲ್ಲಿ. ಜನಪದ ಅನ್ನುವಂಥದ್ದು ಅದು ಮಣ್ಣಿನ ಹಾಡು, ಮಣ್ಣಿನ ಸೊಗಡು ಅದರಲ್ಲಿ ಬರುವಂಥದ್ದು. ಆದರೆ ಅವರು ಶಾಸ್ತ್ರೀಯ ಸಂಗೀತ ಕಲಿಬಾರ್ದು ಅಂತ ಎಲ್ಲೂ ಇಲ್ಲ, ಕಲಿಬೇಕು. ಯಾಕೆ ಅಂದರೆ ನಿಮ್ಮಲ್ಲಿ ಇರುವ ಒಂದು ಆ ಟ್ಯಾಲೆಂಟ್ ಏನಿರುತ್ತೆ, ಆ ರಾ ಟ್ಯಾಲೆಂಟ್ ಏನಿರುತ್ತೆ, ಅದರಲ್ಲಿರೋ ಒಂದು ಸೌಂದರ್ಯ ಬೇರೆಯೇ. ಅದನ್ನು ಈಗೇನು ನಾವು ಒಂದು ಕಲ್ಲಿರುತ್ತೆ, ಅದಕ್ಕೆ ಉಳಿಪೆಟ್ಟು ಬಿದ್ದು 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 ಅದೊಂದು ಸುಂದರವಾದ ಶಿಲೆ ಆಗುತ್ತೆ ಅಲ್ವಾ? ಆಗ ನಿಮಗೆ ಸ್ವರದ ಜ್ಞಾನ, ಶ್ರುತಿಯ ಜ್ಞಾನ, ಈಗ ಹಾಡು ನೀವು ಸುಮ್ಮನೆ ಕೇಳಿ ಗ್ರಹಿಸಿ ಕಲಿತೀರಲ್ಲ, ಅದರ ಜೊತೆಗೆ ನೊಟೇಷನ್ ಬರ್ಕೊಂಡು ಕಲಿತ್ಕೊಳ್ಳುವಂತಹ ಜ್ಞಾನ, ಇದೆಲ್ಲವೂ ವೃದ್ಧಿಸುತ್ತೆ. ಆಮೇಲೆ ನೀವು ಹಾಡುವಾಗ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನು ಅಂದರೆ, ನಿಮ್ಮ ಧ್ವನಿಯ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ವಾಯ್ಸ್ ಕ್ವಾಲಿಟಿ ನಿಮ್ಮದು. ಆದರೆ ನೀವು ಓಪನ್ ಥ್ರೋಟೆಡಾಗಿ ಹಾಡ್ತಿರಲ್ಲ, ಆವಾಗ ನೀವು ರೇಂಜಿಗೆ ಹೋಗುವಾಗ ಸ್ವಲ್ಪ ಕಷ್ಟಪಡ್ತಾ ಇರೋವಂಥದ್ದು ಗೊತ್ತಾಗ್ತಾ ಇದೆ. ಏನು ಮಾಡಬೇಕಾಗತ್ತೆ, ರೇಂಜಿಗೆ ಹೋಗುವಾಗ ಫಾಲ್ಸ್ ಟೋನ್ ಒಂಚೂರು ಬಳಸಬೇಕಾಗತ್ತೆ. ಅದನ್ನು ನಿಮ್ಮ ಗುರುಗಳ ಹತ್ರ ವಾಯ್ಸ್ ಕಲ್ಚರಿಂಗ್ ಮಾಡಿ ಅದನ್ನು ಕಲ್ತ್ಕೋಬೇಕು. ಅದು ಸುಲಭ ಅಲ್ಲಮ್ಮ. ಅದು ಬಿಟ್ಟರೆ ಹಾಡು ತುಂಬ ಚೆನ್ನಾಗಿತ್ತು. ಈ ಹಾಡು ನನ್ನ ಧ್ವನಿಯಲ್ಲಿ ಕೂಡ ಮುದ್ರಿತವಾಗಿದೆ. 28 ವರ್ಷಗಳ ಹಿಂದೆ ಬಹುಶಃ ನಾನು ಈ ಹಾಡನ್ನು ಹಾಡಿ ಧ್ವನಿ ಮುದ್ರಿಸಿದ್ದು. ಅದನ್ನು ಕೇಳಿ ನಂಗೆ ತುಂಬ ಸಂತೋಷ ಆಯಿತು. ಇನ್ನೂ ನಿಮಗೆ ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿ ನಿಮ್ಮ ಕೀರ್ತಿಯನ್ನು ಇನ್ನೂ ವಿಸ್ತಾರ ಮಾಡ್ಕೊಳ್ಳಿಮ್ಮ. ಧನ್ಯವಾದ. ವೇಮುಗಲ್ ಸರ್.
ಪಂಚಮಿ ಹಬ್ಬ ಹಾಡು ಭಾಳಷ್ಟು ಜನ ಮೂಲ ಜಾನಪದ ಅಂತಲೇ ನಾವೆಲ್ಲ ಭಾವಿಸಿದ್ವಿ. ನಾವು ಭಾಳ ವರ್ಷಗಳಿಂದ ಅದನ್ನು ಕೇಳ್ಕೊಂಡು ಬಂದಿದ್ವಿ. ಆಮೇಲೆ ನಮಗೂ ಗೊತ್ತಾಗಿದೆ ಇದು ಬೆಟಗೇರಿ ಕೃಷ್ಣ ಶರ್ಮಾ ಅವರ ಹಾಡು ಅಂತೇಳಿ. ಬಟ್ ಅಷ್ಟು ಆಸು ಒಕ್ಕಾಗಿದೆ, ಇದು ಮೂಲ ಜಾನಪದ ಗೀತೆಯೇ ಅಂತ ಒಕ್ಕಾಗಿದೆ. ಇದರಲ್ಲಿರ್ತಕ್ಕಂಥ ಅರ್ಥ ಒಂದು ಕುಟುಂಬಕ್ಕೆ ಸಂಬಂಧಿಸಿದ್ದು, ಅಣ್ಣ ತಂಗಿಗೆ ಸಂಬಂಧಿಸಿದ್ದು. ಆ ಅರ್ಥದಲ್ಲಿ ಕೇಳೋರಿಗೆ ಭಾಳಷ್ಟು ಖುಷಿಯಾಗುತ್ತೆ. ಚೆನ್ನಾಗಿ ಆಡಿದಿರಿ ನೀವು, ದೇವರು ಒಳ್ಳೇದು ಮಾಡಲಿ ನಿಮ್ಗೆ. ಥ್ಯಾಂಕ್ ಯು ಸರ್. ಸೂಪರ್ ಸುಮಾ, ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಿ. ಈಗ ನಮ್ಮ ಮುಂದಿನ ಸ್ಪರ್ಧಿ ಕುಣಿಗಲ್ ರಾಮಚಂದ್ರ ಆನ್ ಸ್ಟೇಜ್ ಪ್ಲೀಸ್. ಕುಣಿಗಲ್ ರಾಮಚಂದ್ರ ಅವರೇ ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿಂದ ಕಾಂಪಿಟೇಷನ್ಗೂ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಓಕೆ, ಯಾವ ಹಾಡನ್ನು ಹಾಡ್ತಿದ್ದೀರಿ? ನಾನು ಮತ್ತಿಘಟ್ಟ ಕೃಷ್ಣಮೂರ್ತಿಯವರು ಜನಪದ ವಿದ್ವಾಂಸರು. ಅವರು ಒಂದು ಪುಸ್ತಕ ಹೊನ್ನ ಹೊತ್ತಿಗೆ ಅಂತೇಳಿ ಒಂದು ಪುಸ್ತಕ ಇದೆ, ಅದರಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಕರಿಯವ್ವ ಅಂತ ಶೀರ್ಷಿಕೆ. ಕೋಗಿಲೆ ಸಣ್ಣ ಕೋಗಿಲೆ, ಕೋಗಿಲೆ ಮುದ್ದು ಕೋಗಿಲೆ ಅಂತ ಹೇಳಿ ಒಂದು ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಮೇಡಮ್. ಓಕೆ, ಆಲ್ ದಿ ಬೆಸ್ಟ್. ಕೋಗಿಲೆ ಸಣ್ಣ ಕೋಗಿಲೆ, ಕೋಗಿಲೆ ಮುದ್ದು ಕೋಗಿಲೆ. ಕೋಗಿಲೆ ಸಣ್ಣ ಕೋಗಿಲೆ, ಕೋಗಿಲೆ ಮುದ್ದು ಕೋಗಿಲೆ. ಕೋಗಿಲೆ ಸಣ್ಣ ಕೋಗಿಲೆ, ಕೋಗಿಲೆ ಮುದ್ದು ಕೋಗಿಲೆ. ಹುತ್ತದ ಕೋವೇಲಿ ಹುಟ್ಟ್ಯಾಳೆ ಕರಿಯವ್ವ, ಹುತ್ತದ ಕೋವೇಲಿ ಹುಟ್ಟ್ಯಾಳೆ ಕರಿಯವ್ವ. ಮುತ್ತುಡಿಗಾವಾಲೆ ಬರೆದಾಳೆ, ಮುತ್ತುಡಿಗಾವಾಲೆ ಬರೆದಾಳ ಲಪ್ಪನಕ. ಮುತ್ತಿನಂದಲವ ಕಳುವ್ಯಾನೆ, ಮುತ್ತಿನಂದಲವ ಕಳುವ್ಯಾನೆ. ಕೋಗಿಲೆ ಸಣ್ಣ ಕೋಗಿಲೆ, ಕೋಗಿಲೆ ಮುದ್ದು ಕೋಗಿಲೆ. ಕೋಗಿಲೆ ಸಣ್ಣ ಕೋಗಿಲೆ, ಕೋಗಿಲೆ ಮುದ್ದು ಕೋಗಿಲೆ. ಗದ್ದುಗೆ ಮೇಲಿಂದ ಎದ್ದು ಬಾರೆ ಕರಿಯವ್ವ, ಗದ್ದುಗೆ ಮೇಲಿಂದ ಎದ್ದು ಬಾರೆ ಕರಿಯವ್ವ. ಅಲ್ಲಿದ್ದರೆ ನಿನಗೆ ಶಿವನಾಣೆ, ಅಲ್ಲಿದ್ದರೆ ನಿನಗೆ ಶಿವನಾಣೆ. ಸಿರಾದಿಂದ ಮಗ್ಗು ಬಂದಾವೆ ಮುಡಿಬಾರೆ, ಮದ್ದು ಬಂದಾವೆ ಮುಡಿಬಾರೆ. ಕೋಗಿಲೆ ಸಣ್ಣ ಕೋಗಿಲೆ, ಕೋಗಿಲೆ ಮುದ್ದು ಕೋಗಿಲೆ. ಕೋಗಿಲೆ ಸಣ್ಣ ಕೋಗಿಲೆ, ಕೋಗಿಲೆ ಮುದ್ದು ಕೋಗಿಲೆ. ಕರಿಯ ಕಾಗಿನ ಸೀರೆ ಗಡಿ ಹೊಡೆದ ಹೊಂಬಾಳೆ, ಕರಿಯ ಕಾಗಿನ ಸೀರೆ ಗರಿ ಹೊಡೆದ ಒಂಬಾಳೆ. ತರಿಯ ಕೆರೆಯಿಂದ ದೊರೆಗಾಳು, ತರಿಯ ಕೆರೆಯಿಂದ ದೊರೆಗಾಳು. ಕಳುಹಿದ ಬಣ್ಣ ಶಿವದಾರದ ಮ್ಯಾಲೆ ಹೊಳೆದಾವೆ, ಶಿವದಾರದ ಮ್ಯಾಲೆ ಹೊಳೆದಾವೆ. ಕೋಗಿಲೆ ಸಣ್ಣ ಕೋಗಿಲೆ, ಕೋಗಿಲೆ ಮುದ್ದು ಕೋಗಿಲೆ. ಕೋಗಿಲೆ ಸಣ್ಣ ಕೋಗಿಲೆ, ಕೋಗಿಲೆ ಮುದ್ದು ಕೋಗಿಲೆ. ಕೋಗಿಲೆ ಸಣ್ಣ ಕೋಗಿಲೆ, ಕೋಗಿಲೆ ಮುದ್ದು ಕೋಗಿಲೆ. ಕೋಗಿಲೆ ಸಣ್ಣ ಕೋಗಿಲೆ, ಕೋಗಿಲೆ ಮುದ್ದು ಕೋಗಿಲೆ.
ಕೋಗಿಲೆ ಸಣ್ಣ ಕೋಗಿಲೆ ಕೋಗಿಲೆ. ಓಕೆ ಪ್ರೇಮ್ಗಲ್ ಸರ್, ನೀವು ಹೇಳಿ ಈ ಸಣ್ಣ ಕೋಗಿಲೆ, ಮುದ್ದು ಕೋಗಿಲೆ, ಕೋಗಿಲೆಯ ಬಗೆಗಿನ ಹಾಡು ಹೇಗಿತ್ತು ಅಂತ. ರಾಮಚಂದ್ರ ಅವರೇ, ಇದು ಮತಿಘಟ್ಟ ಕೃಷ್ಣಮೂರ್ತಿ ಅವರ ಆಯ್ಕೆ. ಬಹುಶಃ ಇದು ಮೊದಲನೇ ಸಾರಿ ನಾನು ಕೇಳ್ತಾ ಇರೋದು ಈ ಹಾಡು. ಅನೇಕ ಜನಪ್ರಿಯ ಜಾನಪದ ಗೀತೆಗಳಲ್ಲಿ ಯಾರೂ ವೇದಿಕೆಗಳಲ್ಲಿ ಭಾಳಷ್ಟು ಜನ ಹಾಡಿಲ್ಲ. ಒಂದು ಹೊಸ ಹಾಡನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ರಿ. ಕೋಗಿಲೆ ಸಣ್ಣ ಕೋಗಿಲೆ. ಅದರ ಅರ್ಥ ಬಹುಶಃ ಅರ್ಚನಾ ಮೇಡಮ್ ಅಥವಾ ಮುನ್ರಾಜ್ ಅವರೇ ಹೇಳಬೇಕು. ಕೋಗಿಲೆ ಮತ್ತು ಸಣ್ಣ ಕೋಗಿಲೆ, ಮರಿ ಕೋಗಿಲೆ ಅಂತ ಈ ಜಾನಪದದಲ್ಲಿ ಇದು ಒಂದು ಅಪರೂಪವಾದ ಗೀತೆಯನ್ನು ನೀವು ವೇದಿಕೆ ಮೇಲೆ ಕೊಟ್ಟಿದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅತ್ಯುತ್ತಮವಾದ ಗೀತೆಗಳು ನಿಮ್ಮ ಕಂಠದಿಂದ ಮೂಡಿ ಬರಲಿ. ಆಗಲಿ ಸರ್, ಧನ್ಯವಾದ. ಥ್ಯಾಂಕ್ ಯು ಸರ್. ಅರ್ಚನಾ ಮ್ಯಾಮ್, ಹಲವಾರು ನಾವು ಹಾಡುಗಳನ್ನು ಏನು ಕೇಳ್ತೀವಿ, ಬಾಯಿಂದ ಬಾಯಿಗೆ ಹರಿದು ಬಂದು ಉಳ್ಕೊಂಡಂಥ ಹಾಡುಗಳು ಹಲವಾರು. ಆಮೇಲೆ ಇತ್ತೀಚೆಗೆ ಅವರ ಸಾಹಿತ್ಯ ಯಾರು ಬರೆದಿದ್ದಾರೆ ಅನ್ನೋದು ಕೂಡ ನಾವು ತಿಳ್ಕೊಂಡು ಅವರ ಹೆಸರು ಕೂಡ ಗೊತ್ತಾಗಿ ಮೆರೆದಂಥ ಹಾಡುಗಳು ಕೂಡ ಹಲವಾರು ಈಗ ಬರ್ತಾ ಇರುವಂಥದ್ದು. ನೋಡಿ, ಎಷ್ಟೊಂದು ಜನ ಪಾಪ ಅವರ ಹೆಸರೇ ನಮಗೆ ಗೊತ್ತಾಗೋದಿಲ್ಲ. ಅವರ ಹಾಡುಗಳನ್ನು ನಾವು ಹಾಡ್ತಾ ಇರ್ತೀವಿ, ಬಹುಶಃ ಮುಂದಿನ ಪೀಳಿಗೆ, ಅದರ ಮುಂದಿನ ಪೀಳಿಗೆ ಕೂಡ ಹಾಡ್ತಾ ಇರುತ್ತೆ. ಆದರೆ ಬರೆದವ್ರು ಯಾರು ಅಥವಾ ಅದಕ್ಕೆ ರಾಗ ಸಂಯೋಜನೆ ಮಾಡಿರೋದು ಯಾರು ಏನೂ ಗೊತ್ತಾಗೋದಿಲ್ಲ. ಅದು ಆವಾಗ ಬಹುಶಃ ಡಾಕ್ಯುಮೆಂಟೇಷನ್ ಮಾಡಿಲ್ದೇನೆ ಇದ್ದಿದ್ದ ಕಾರಣ, ಅಥವಾ ಮುಂದೊಂದು ದಿವಸ ಇದು ಇಂಥ ಒಂದು ಪ್ರಚಲಿತವಾದಂತಹ ಒಂದು ಕಲೆ ಆಗಬಹುದು ಇದು ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ. ಏನೋ ಅವರು ಸಂತೋಷಕ್ಕೆ ಹಾಡ್ಕೊಳ್ತಾ ಇದ್ರು, ಅದೇ ಬೆಳೆದು ಬಂತು. ಅವರಿಗೆಲ್ಲ ಒಂದು ಬರೆದವರು, ಸ್ವರ ಸಂಯೋಜನೆ ಮಾಡಿ ಹಾಡಿದವರು, ಅವರ ಯಾರ್ಯಾರು ಮಾಡಿದ್ದಾರೋ ಅವರಿಗೆಲ್ಲ ಒಂದು ನಮನವನ್ನು ಸಲ್ಲಿಸ್ತಾ, ವೇಮ್ಗಲ್ ಸರ್ ಹೇಳಿದ ಹಾಗೆ ನಾನು ಕೂಡ ಈ ಹಾಡನ್ನು ಮೊದಲನೇ ಸಲ ಕೇಳ್ತಾ ಇರೋದು. ತುಂಬ ರಿಫ್ರೆಶಿಂಗ್ ಆಗಿತ್ತು ಈ ಹಾಡು, ತುಂಬ ಸುಂದರವಾಗಿದೆ. ಆಮೇಲೆ ಇದಕ್ಕೆ ಸ್ವಲ್ಪ ಕಂಪೋಸಿಂಗಲ್ಲಿ ಒಂದು ಸಣ್ಣ ಮಟ್ಟದ ಮಾಡರ್ನೈಸೇಷನ್ ಕೂಡ ಕೊಟ್ಟಿದ್ದಾರೆ. ಒಂದು ಹೊಸ ರೀತಿಯಲ್ಲಿ ಇದರಲ್ಲಿ ಮಣ್ಣಿನ ಸೊಗಡಿಗಿಂತ ಒಂದು ಸ್ವಲ್ಪ ಮಾಡರ್ನ್ ಸೊಗಡು ಕಾಣಿಸ್ತಾ ಇತ್ತು. ಚೆನ್ನಾಗಿದೆ ಹಾಡು. ನಿಮಗೆ ನಿಮ್ಮ ಗಾಯನದ ಬಗ್ಗೆ ಹೇಳೋದಾದರೆ, ನಿಮ್ಮ ಧ್ವನಿ ತುಂಬ ಚೆಂದ ಇದೆ, ತುಂಬ ಚೆಂದ ಇದೆ. ನೀವು ಶ್ರುತಿ ಮತ್ತು ತಾಳ ಎರಡರ ಕಡೆಯೂ ತುಂಬ ಗಮನ ಕೊಡಬೇಕು, ಆಯಿತಾ? ನಾನು ಕಲ್ತಿದ್ದೇನು, ನಾನು ನೋಡ್ಕೊಂಡು ಬಂದಿರೋದೇನು, ಒಬ್ಬ ಕಲಾವಿದರು ಇಲ್ಲಿ ಕೂತ್ಕೊಂಡು ಇನ್ನೊಬ್ಬರು ಕಲಾವಿದರನ್ನ ಅಳೆಯೋದಾಗಲಿ, ಜಡ್ಜ್ ಮಾಡೋದಾಗಲಿ ಅದು ಸುಲಭದ ಮಾತಲ್ಲ. ಆದರೆ ಅದು ನಮಗೆ ಕೊಟ್ಟಿರುವಂತಹ ಒಂದು ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಾವು ಸರಿಯಾಗಿ ನಿಭಾಯಿಸದೆ ಹೋದರೆ ನಮ್ಮ ಕರ್ತವ್ಯಕ್ಕೆ ಚ್ಯುತಿಯಾಗಿಬಿಡುತ್ತೆ. ಹಾಗಾಗಿ ನಾನು ಹೇಳಲೇಬೇಕು, ಇದು ನಿಮ್ಮ ಮುಂದಿನ ಪಯಣಕ್ಕೆ ಅನುಕೂಲಕಾರಿಯಾಗುವಂಥದ್ದು. ನೀವು ಶ್ರುತಿ, ತಾಳ, ತಂದೆ ಮತ್ತು ತಾಯಿ ಎರಡನ್ನೂ ಗಟ್ಟಿಯಾಗಿ ಹಿಡ್ಕೊಳ್ಬೇಕು, ಆಯಿತಾ? ಒಳ್ಳೆಯದಾಗಲಿ. ಮುನಿರಾಜು ಸರ್, ಇದರ ಸಾಹಿತ್ಯದ ಬಗ್ಗೆ ಹೇಳೋದಾದರೆ, ಮಲ್ಲಯ್ಯ ಶಿವನಿ ಎಲ್ಲಿ ಬಿಡಿಗೆ ಬಿಟ್ರಿ ಮಲ್ಲಿಗೆ ಬೆಳೆಯುವ ಮತ್ತಿಗಟ್ಟ, ಕೋಲಣ್ಣ ಕೋಲೆ ಮಲ್ಲಿಗೆ ಬೆಳೆಯುವ ಮತ್ತಿಗಟ್ಟ. ಯಾಕೆ ಈ ಹಾಡನ್ನು ನಾನು ಉದಾಹರಣೆ ಹೇಳಿದೆ ಅಂದರೆ, ಯಾರು ಸಂಗ್ರಹಕಾರರು ಇರ್ತಾರಲ್ಲ, ಆ ಸಂಗ್ರಹಕಾರರು ಆ ಪ್ರದೇಶದಲ್ಲಿ ಯಾವ ಪ್ರದೇಶದಲ್ಲಿ ಸಂಗ್ರಹ ಮಾಡಿದ್ದಾರೆ ಅಂತ ಕೆಲವೊಂದು ಹಾಡುಗಳಲ್ಲಿ ನಮಗೆ ಸೂಚನೆ ಸಿಗ್ತವೆ. ಮತಿಘಟ್ಟ ಕೃಷ್ಣಮೂರ್ತಿಯವರು ಆ ಭಾಗದಲ್ಲಿ ಸಾಕಷ್ಟು ಹಾಡುಗಳನ್ನು ಸಂಗ್ರಹಿಸಿ ಇಟ್ಟಿದ್ರು. ಅವತ್ತಿನ ಕಾಲಕ್ಕೆ ಒಂದು ಟೇಪ್ ರೆಕಾರ್ಡರ್ ಇರ್ತಿರಲಿಲ್ಲ, ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಏನೇನೂ ಇಲ್ದಿದ್ದ ಕಾರಣ ಯಾರೋ ಜನಪದರು ಹಾಡಿದಾಗ ಅದನ್ನು ಕೇಳ್ಕೊಂಡು ಬರ್ಕೊಂಡು ಅದನ್ನು ಉಳಿಸಿ ಕೊಟ್ಟಿದ್ದಾರಲ್ಲ, ಅವ್ರಿಗೆ ನಿಜವಾಗ್ಲೂ ಜೋರು ಚಪ್ಪಾಳೆ ಕೊಡಬೇಕು. ಈಗ ಅವರು ಆ ಪದಗಳಲ್ಲಿ ಏನೇನು ಸಿಗ್ತಾ ಹೋಗುತ್ತೆ ನಮಗೆ ಅಂದರೆ, ಶಿರದಿಂದ ನಿಮಗೆ ಹೂ ಬಂದು ಅಂದ್ರೆ, ಇದರಿಂದ ನಾವೇನು ಅರ್ಥ ಮಾಡ್ಕೊಳ್ಬೋದು ಅಂದರೆ, ಶಿರದಲ್ಲಿ ಮಲ್ಲಿಗೆ ಹೂ ಜಾಸ್ತಿ ಬೆಳೀತಿದ್ರು. ತರೀಕೆರೆಯಿಂದ ಏನು ಬಂತಿದ್ದು? ದೊರೆಗಳು. ಅಲ್ಲಿಂದ ದೊರೆಗಳು ಬರ್ತಾಯಿದ್ರು ಅಂತ. ತರಿಯಾಕೆರೆಯಿಂದ ದೊರೆಗಾಳು ಕಳುಹಿದ ಬಣ್ಣ, ಶಿವದಾರದ ಮ್ಯಾಲೆ ಹೊಳೆದಾವೆ, ಶಿವದಾರದ ಮ್ಯಾಲೆ ಹೊಳೆದಾವೆ. ನೋಡಿ, ಅಲ್ಲಿ ಯಾರು ದೊರೆಗಳಿದ್ರು ಅನ್ನೋದು ಇದ್ರ ಮೂಲಕ ಅರ್ಥ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ಹಾಡಲ್ಲೂ ಪ್ರದೇಶ, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಆಚಾರ, ಅಲ್ಲಿನ ವಿಚಾರಗಳು ಎಲ್ಲವೂ ನಮಗೆ ದೊರಕ್ತಾ ಹೋಗುತ್ತೆ. ಇದೊಂದು ರೀತಿ ಇತಿಹಾಸ ಇದ್ದಾಗೆ. ಈ ಕೋಗಿಲೆ ಹಾಡು ಕರಿಯವನ ಬಗ್ಗೆ ಬರೆದಿರೋ ಅಂಥ ಹಾಡು, ಅಲ್ಲಿನ ಪ್ರದೇಶದ ದೇವತೆ ಬಗ್ಗೆ ಆಡಿರುವಂಥ ಹಾಡು. ಭಾಳ ಸೊಗಸಾಗಿತ್ತು. ಮೇಡಮ್ ಹೇಳಿದಾಗೆ ಪ್ರಾರಂಭದಲ್ಲಿ ತಾಯಿ, ಆಮೇಲೆ ಒಂಚೂರು ತಾಳ, ಇದೆರಡೂ ಮಾಡಿಕೊಂಡ್ರೆ ಅದ್ಭುತ. ಓಕೆ, ಈ ಜನಪದ ಹಾಡುಗಳ ಬಗ್ಗೆ ಹೇಳೋದಾದರೆ, ಈಗಿನ ಕಾಲಮಾನಕ್ಕೆ
ಚಿತ್ರಗೀತೆಗಳು ಹೌದು ಬರ್ತಾ ಇದ್ದಾವೆ, ಈಗಿನ ಕಾಲಮಾನದವರು ಎಲ್ಲರೂ ಕೇಳ್ತಾ ಇದ್ದಾರೆ, ನಾವುಗಳು ಕೇಳ್ತಿದ್ದೀವಿ ರಿಫ್ರೆಶ್ಮೆಂಟ್ ಅಂತ. ಬಟ್ ಹಿಂದಿನ ಪೀಳಿಗೆ, ಅದರ ಹಿಂದಿನ ಪೀಳಿಗೆ ಈಗಲೂ ಕೂಡ ನಾವು ಜನಪದ ಗೀತೆಗಳನ್ನು ಹಾಡ್ತಾನೆ ಬಂದಿದ್ದೀವಿ. ಆದರೆ ಚಿತ್ರಗೀತೆಗಳಾಗಲಿ ಮತ್ತೊಂದು ಗೀತೆ ಆಗಲಿ ನಮ್ಮ ಮುಂದಿನ ಪೀಳಿಗೆ ಹಾಡ್ತಾರಾ ಗೊತ್ತಿಲ್ಲ ನಮಗೆ. ಆದರೆ ಜನಪದ ಗೀತೆಗಳನ್ನು ನಮ್ಮ ಮುಂದಿನ ಪೀಳಿಗೆ ಹಾಡಿಸ್ಬೋದಾ? ಖಂಡಿತವಾಗ್ಲೂ ಹಾಡಿಸ್ಬೋದು, ಯಾಕಂದರೆ ಅದು ಅಷ್ಟು ಅರ್ಥಪೂರ್ಣವಾಗಿದೆ. ಸೊ ಇದನ್ನು ಉಳಿಸಿ ಬೆಳೆಸ್ತಿದ್ದೀರಿ ತಾವುಗಳೆಲ್ಲರೂ. ಕೇಳೋದಕ್ಕೆ ಎಷ್ಟೊಂದು ಸೊಗಸಾಗಿದೆ, ಅರ್ಥಪೂರ್ಣವಾಗಿದೆ, ಎಷ್ಟೊಂದು ಹಾಡುಗಳು ಈಗ ಎಷ್ಟೊಂದು ಅರ್ಥಪೂರ್ಣವಾಗಿದೆ, ಎಷ್ಟು ಚೆನ್ನಾಗಿದೆ ಕೇಳೋದಕ್ಕೆ. ಅದನ್ನು ನಾನು ನನ್ನ ಮುಂದಿನ ಪೀಳಿಗೆಗೆ ಪಾಸ್ ಮಾಡ್ತೀನ, ಡೆಫಿನೆಟ್ಲಿ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಸೊಗಸಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇವತ್ತಿನ ನಮ್ಮ ಗಾನ ಸಿಂಚನ ಕಾರ್ಯಕ್ರಮವನ್ನು ನೋಡಿದ್ರಿ ಅಲ್ಲ, ಎಂಜಾಯ್ ಮಾಡಿದ್ರಿ ಅಲ್ಲ? ಹಾಗಿದ್ರೆ ಮತ್ತೆ ಸಿಗೋಣ ನಾಳಿನ ಸಂಚಿಕೆಯಲ್ಲಿ. ನಮಸ್ಕಾರ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ ಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ